ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ವೃತ್ತಿ ಮಾಶ್ಚರ್ಯ ಇಲ್ಲದೆ ಇದ್ರೆ ಎಷ್ಟೊಂದು ಅದ್ಭುತವಾದಂಥ ಒಗ್ಗಟ್ಟು ಪ್ರದರ್ಶನ ಆಗತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನಾನು ಸ್ಟೋರಿ ತೋರಿಸ್ತಾ ಇದ್ದೀನಿ ನೋಡಿ. ಒಲವು ಎಲ್ಲಿದೆ ಅಲ್ಲಿ ಗೆಲುವಿರುತ್ತೆ ಅಂತ ದ ರಾ ಬೇಂದ್ರೆ ಅವರು ಹೇಳ್ತಾರೆ. ನಾನು ಬಡವ ನೀನು ಬಡವೆ, ಒಲವೇ ನಮ್ಮ ಬದುಕು ಅಂತ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಸಾಗಿದಾಗ ಬದುಕು ಭಾಳ ಸುಂದರ ಆಗುತ್ತೆ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 31 ಜುಲೈ 1967 ನಾನು ಹುಟ್ಟಿದ ದಿನಾಂಕ ಮತ್ತು ಇಸ್ವಿ. ಈಗ 60 ವರ್ಷಕ್ಕಿದ್ದೀನಿ, 59 ದಾಟಿತು, 60 ವರ್ಷ. ಜುಲೈ 31 ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದರು. ಎಷ್ಟು ಅದ್ಭುತವಾಗಿ ಆಚರಣೆ ಮಾಡಿದರು ಅಂದರೆ, ಜನ ಮಾಡ್ತಾರೆ, ಸಂಬಂಧಿಕರು ಮಾಡ್ತಾರೆ, ಕುಟುಂಬದವ್ರು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ, ಬೇಕಾದವ್ರು ಮಾಡ್ತಾರೆ. ಆದರೆ ವೃತ್ತಿ ಮಾಸ್ತರ ಇರ್ತೈತೆ, ಅವರು ಮಾಡೋದು ಬಹಳ ಕಷ್ಟ. ವೃತ್ತಿ ಒಳಗಿರೋರು, ನಾವು ಒಂದೇ ವೃತ್ತಿಯಲ್ಲಿ ಕೆಲಸ ಮಾಡುವಾಗ ಭಾಳಷ್ಟು ಸಮಸ್ಯೆಗಳು ಬರ್ತಾವಲ್ಲ, ಆ ಸಮಸ್ಯೆಗಳು ನಮಗೆ ಅವ್ರು ಬೇಡ, ಇವ್ರು ಬೇಡ ಅಂದರೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಸೊ ಆದರೆ ಇದನ್ನು ನಾವು ಬಹಳಷ್ಟು ಕಾಣ್ತೀವಿ. ಇನ್ನು ಒಬ್ಬರು 1-2 ಜನ ಇರ್ಬೋದು, 3 ಜನ ಕೂಡಿರ್ಬೋದು. ಆದರೆ ಈ ಸಮೂಹ ಏನು ವೃತ್ತಿ ಸಮೂಹ ಇರುತ್ತಲ್ಲ, ಅವರು ಒಟ್ಟಾಗಿ ಕೆಲಸ ಮಾಡೋದು ಬಹಳ ಕಷ್ಟ. ಒಕ್ಕಟ್ಟಾಗಿ ಒಬ್ಬ ವ್ಯಕ್ತಿಯನ್ನು ಬೆಳೆಸೋದು ಬಹಳ ಕಷ್ಟ, ಗೌರವ ಕೊಡೋದು ಕಷ್ಟ. ಸೊ ಅಪಪ್ರಚಾರನೆ ಮಾಡ್ತಾರೆ ವಿನಃ ನಿಜವಾದ ಬದುಕಿನ ಏನು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಿಂಬಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಗದಗ ಜಿಲ್ಲೆಯ ಪತ್ರಕರ್ತರ ಸಂಘ, ಅದರಲ್ಲಿ ವಿಶೇಷವಾಗಿ ಕೆಲವು ಏನದು ಒಳ್ಳೆ ಮನಸ್ಸುಗಳು ಅಂತ ಇರ್ತಾವೆ. ಒಲವಿನ ಗೆಲುವಿನ ಮನಸ್ಸುಗಳು, ಗೆಳೆತನಕ್ಕೆ, ಆಮೇಲೆ ಬುದ್ಧಿ ಒಂದು ವ್ಯವಸ್ಥೆಗೆ, ಜ್ಞಾನಕ್ಕೆ, ಸಮಾಜದ ವ್ಯವಸ್ಥೆಯಲ್ಲಿ ತಮ್ಮ ಸೇವೆಗೆ ಮತ್ತು ಸ್ಫೂರ್ತಿ ಕೊಡುವಂಥ ಒಂದು ಮನೋಭಾವನೆ ಇದ್ದವರು ಒಂದೆಡೆ ಸೇರಿದಾಗ ಅದ್ಭುತವಾದಂಥ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ ನಿನ್ನೆ ಅಂದರೆ ನನ್ನ ಹುಟ್ಟುಹಬ್ಬ ದಿವಸ 31/7/2026, 59 ಮುಗೀತು, 60ನೇ ವರ್ಷ. ನಮ್ಮ TV9 ಮಾಜಿ ರಿಪೋರ್ಟ್ರು ಮತ್ತು BTV ವಿಜಯ ಸಾಕ್ಷಿ ಸಂಪಾದಕ HM ಶರೀಫ್ನವರು, ಇನ್ನು ಹಲೋ ಬೆಂಗಳೂರು ವರದಿಗಾರರು, ಹಿರಿಯ ಪತ್ರಕರ್ತ ಆನಂದ್ ಸಾಲಿಗ್ರಾಮ್, ಹಾಗೆ ನಮ್ಮ ಚಕ್ರವರ್ತಿ ಪತ್ರಿಕೆಯ ಕಾನೂನು ಸಲಹೆಗಾರರು, ನ್ಯಾಯವಾದಿ TN ಭಾಂಡಿಗೆ ಅವರು, ಮುಖ್ಯವಾಗಿ ನಮ್ಮ ಸಿಟಿ ಟಿವಿಯ ಆಡಳಿತಾಧಿಕಾರಿ ಸುನೀಲ್ ಕೆಂಬದಮನಿಯವರು, ಇವ್ರ ಜೊತೆಗೂಡಿ ಒಂದಿಷ್ಟು ಗೆಳೆಯರೆಲ್ಲ, ಗಣೇಶ್ ಪೈ ಇರ್ಬೋದು, ಆಮೇಲೆ News 18, ನ್ಯೂಸ್ ಫಸ್ಟು, ಆಮೇಲೆ ನಮ್ಮ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶರಣು ದೊಡ್ಡೂರವರು ಇರ್ಬೋದು, ಆಮೇಲೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅರುಣ್ ಕುಮಾರ್ ಹಿರೇಮಠ ಇರ್ಬೋದು, ಇವರೆಲ್ಲರೂ ಕೂಡಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಏನಂದ್ರೆ ನಮ್ಮ ಹುಟ್ಟುಹಬ್ಬವನ್ನು ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ್ರು. ಇಷ್ಟು ಅದ್ಭುತ ಆದಂಥ ಆಯೋಜನೆ ಮಾಡಿದರು. ನಮ್ಮ ಹಿರಿಯರು, ನೀವು ಅನುಭವಿಗಳಿದ್ದೀರಿ, 30 ವರ್ಷ ನಿಮ್ಮ ಪತ್ರಿಕೋದ್ಯಮದಲ್ಲಿ ಸೇವೆ ಮಾಡಿದಿರಿ. ಸೊ ಆ ಸೇವೆಗೆ ನಾವು ಏನಾದರೂ ಒಂದು ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಆಯೋಜನೆಯನ್ನು ಮಾಡಿದರು. ನೋಡಿ, ಅವರು ಎಷ್ಟು ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಅಂದರೆ, ಬಹಳ ಮನಸ್ಸಿಗೆ ನೀವು ಕೋಟಿ ಕೊಟ್ಟರು ಆ ಖುಷಿ, ಆ ನೆಮ್ಮದಿ, ಆ ಹೆಮ್ಮೆ ಸಿಗಕ್ಕೆ ಸಾಧ್ಯ ಇಲ್ಲ. ಆ ಸಂತೋಷ, ಆನಂದ, ಆ ವಾತಾವರಣವೇ ಆನಂದಮಯವಾಗಿರುತ್ತೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಪತ್ರಕರ್ತರು ಮಾಡಿದರು. ಇಲ್ಲಿದೆ ನೋಡಿ, ಅದು ಬಹಳ ನನಗೆ ಖುಷಿ ಅನಿಸಿದ್ದು ಇವರ ಆಯೋಜನೆ. ಸೊ ಹೀಗಾಗಿ ಇಂಥ ಆಯೋಜನೆಗಳು ನಾನು ನಿಮ್ಗೆ ಇದನ್ನು ಒಂದು ತೋರಿಸ್ತೀನಿ. ಕೆಲವರು ನಮ್ಗೆ ಏನು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದ ನಿಮ್ಗೆ ಕ್ಲಿಪ್ಗಳನ್ನು ತೋರಿಸ್ತೀನಿ. ಆಮೇಲೆ ಹಿಂದ್ಗಡೆ ಬರ್ತಾ ಇರುತ್ತೆ ಕೆಲವೊಂದಿಷ್ಟು, ಎಷ್ಟು ಖುಷಿ, ಎಷ್ಟು ನಗ್ತಾ ಇದ್ದಾರೆ ಏನೋ ಅಂತ. ಆಮೇಲೆ ಈ ವ್ಯವಸ್ಥೆಯಲ್ಲಿ ಒಟ್ಟಾರೆ ಕೂಡಿಕೊಂಡು ಈ ಕೆಲಸವನ್ನು ಮಾಡುವಾಗ ಹೆಮ್ಮೆ ಅನಿಸುತ್ತೆ. ಆನಂದಯ್ಯ ವಿರಕ್ತಿಮಠ ಅವರು, ಅಂದರೆ ಜನಶ್ರೀ ಟೈಮ್ಸ್ ಸಂಪಾದಕರು, ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು, ನಮ್ಮ ಬಗ್ಗೆ ಮಾತಾಡಿದರು. ಎಲ್ಲರೂ ನನ್ನ ಮೆರಿಟ್ ಆ್ಯಂಡ್ ಡಿಮೆರಿಟ್ ಎರಡನ್ನೂ ಹೇಳಿದರು. ನಿಮಗೆ ಸಿಟ್ಟಿದೆ, ಸ್ವಲ್ಪ ಎಲ್ಲರ ಜೊತೆಗೆ ಬೆರೀಬೇಕು, ಸಿಟ್ಟು ಬಿಡಬೇಕು, ಕೆಲವೊಂದಿಷ್ಟು ಇವುಗಳನ್ನು ಕಡಿಮೆ ಮಾಡ್ಕೋಬೇಕು, ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ಎಷ್ಟು ಸೌಜನ್ಯವಾದಂಥ ಮಾತುಗಳು.
ಸುನಿಲ್ ತೆಂಬೋದ್ಮನಿ ಅವರು ಹೇಳಿದರು. ಅವ್ರ ಜೊತೆಗಿರುವ ಒಡನಾಟದ ಮಾತುಗಳು TN ಬಾಂಡಿಗೆ ಅವರು ಹೇಳಿದರು, ಆನಂದ್ ಸಾಲಿಗ್ರಾಮ್ ಅವರು ಹೇಳಿದರು, HM ಶರೀಫ್ನವರು ಹೇಳಿದರು, ಅರುಣ್ ಕುಮಾರ್ ಹಿರೇಮಠ ಅವರು ಮಾತಾಡಿದರು, ನ್ಯೂಸ್ ಫಸ್ಟ್ ಸುರೇಶ್ ಕಡ್ಲಿಮಟ್ಟಿ ಅವರು ಮಾತಾಡಿದರು. ಹಾಗೆ ಸಾಮಾಜಿಕ ಹೋರಾಟಗಾರರು ನಮ್ಮ ವಿನೋದ್ ಸಿದ್ಲಿಂಗ್ ಅವರು ಮಾತಾಡಿದರು. ಅಲ್ಲಿ ಬಂದಿದ್ರು ಅವರು, ಸಾಮಾಜಿಕವಾಗಿ ನಾವು ನಿಮ್ಗೆ ಒಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿ. ಅದರ ಜೊತೆಗೆ ಅಂದರೆ ಬಹಳಷ್ಟು ಜನ ಅಲ್ಲಿ ಆನಂದ ವಿರಕ್ತ ಮಠ ಅವರು ಇರ್ಬೋದು, ಇವರೆಲ್ಲ ಮಾತಾಡಿ ನಮ್ಮ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು, ಖುಷಿಪಟ್ಟರು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು, ತಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ಹೇಳಿ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅದನ್ನೆಲ್ಲ ಕೊಟ್ಟರು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ನಿಮ್ಗೆ ಅದ್ಭುತ ಅಂದರೆ ಹೂ ಮಳೆಗರೆದ್ರು, ಪುಷ್ಪವೃಷ್ಟಿ ಅಂತಾರೆ ಅದಕ್ಕೆ, ಹೂ ಮಳೆ ಅಥವಾ ಕುಸುಮ ವೃಷ್ಟಿ ಅಂತಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಇನ್ನು ಸ್ವಲ್ಪ ದಿನದ ಗೆಳೆತನದಲ್ಲಿ ನಮ್ಮ TV9 ಸಂಜಯ್ ಅವರು ಏನು ಚಂದ ಮಾತಾಡಿದರು, ಆ ನುಡಿಗಳು, ಮತ್ತು ಅವ್ರು ಲೇಖನ ಬರೆದ್ರು. ಮತ್ತು TN ಬಾಂಡಿಗೆ ಅವರು ಒಂದು ಹಾಡು ನನ್ನ ಬಗ್ಗೆ ಒಂದು ಹಾಡು ತಯಾರು ಮಾಡಿಸಿದ್ರು. ಅದನ್ನು ಅಲ್ಲಿ ಆರಂಭದಲ್ಲಿ ಆ ಹಾಡನ್ನು ಕೇಳಿಸಿದ್ರು. ಇಡೀ ನನ್ನ ಲೈಫ್ ಸ್ಟೋರಿ ಅದರಲ್ಲಿ ಇತ್ತು. ಅಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಏನೇನು ವ್ಯವಸ್ಥೆ ಅಂದರೆ ಮಾತಾಡಬೇಕಲ್ಲ, ನ್ಯೂಸ್ 18, ಸಂತೋಷ, ಇವರೆಲ್ಲರೂ ಅದ್ಭುತವಾದಂಥ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಅಲ್ಲಿ ಇದನ್ನು ವಿಡಿಯೋ ಮಾಡಿದರು, ಫೋಟೋ ಮಾಡಿದರು, ಎಲ್ಲ ಫ್ರೀ. ಟಿಫಿನ್ನು, ಟೀ ವ್ಯವಸ್ಥೆ. ಅಂದರೆ ಪತ್ರಕರ್ತರು ಒಟ್ಟಾಗಿ ಕೆಲಸ ಮಾಡೋದು ಭಾಳ ಕಷ್ಟ. ಇನ್ನೊಬ್ಬ ಪತ್ರಕರ್ತನ ಬಗ್ಗೆ ಹೊಗಳೋದಾಗಲಿ, ಅವರ ಜೀವನದ ವಿಚಾರಗಳನ್ನು ಹಂಚಿಕೊಳ್ಳೋದಾಗಲಿ, ಬದುಕಿನ ಬಗ್ಗೆ ಚಿಂತನೆ ಮಾಡೋದಾಗಲಿ, ಅವ್ರ ಮಾರ್ಗದರ್ಶನ ಅನ್ನೋದನ್ನು ಹೇಳೋದಾಗಲಿ, ಇದು ಭಾಳ ಕಷ್ಟ ರೀ. ಅಂಥದ್ದವರು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಕ್ಯಾಮ್ರಾಮ್ಯಾನ್ಗಳಿದ್ರು. ಬಹಳ ಖುಷಿ ಅಂದರೆ ಖುಷಿ. ಅದು ಏನೇನು ಎಲ್ಲೆಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಮ್ಮದು ಪತ್ರಿಕಾ ಭವನದಲ್ಲಿ ನನ್ನ ವಕೀಲ ವೃತ್ತಿಯೊಳಗಿರುವಂಥ ಜಬ್ಬರ್ ಖಾನ್ ಪಠಾಣ್ ಅವರ ಆಫೀಸ್ ಒಳಗೆ ವಕೀಲರು ಕೂಡಿ ಅಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಇವತ್ತು ಸಹ ಅಂದರೆ ಮಾರನೇ ದಿವಸ ಪೀರ್ ಸಾಬ್, ನಗರಸಭೆ ಮಾಜಿ ಅಧ್ಯಕ್ಷರು ಪೀರ್ ಸಾಬ್ ಕೌತಾಳ್ ಅವರು ತಮ್ಮ ಕಚೇರಿಯಲ್ಲಿ ಗೌರವಿಸಿದರು. ನಮ್ಮ ಕಚೇರಿಗೆ ಬಂದು ವಿಭಿನ್ನ ಬರಹ ಕನ್ನಡ ಪತ್ರಿಕೆ ಸಂಪಾದಕರು ಬಂದಿದ್ದರು. ಅವರು ಕೂಡ ಇಲ್ಲಿ ಬಂದು ನನಗೆ ಏನು ಸನ್ಮಾನ ಮಾಡಿದರು. ಅಂದರೆ ಟೋಟಲಿ ಆ ಮನಸ್ಸಿದೆ ಅಲ್ಲ, ನಮ್ಮ ಸೇವೆಯನ್ನು ಗೌರವಿಸುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಹಾಗೆ ಭಾಳಷ್ಟು ಜನ ಫೋನ್ ಮಾಡಿದರು. ಮುಖ್ಯವಾಗಿ ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ CC ಪಾಟೀಲ್ರು, ಮತ್ತು ನೌಕರ ಸಂಘದ ಮಾಜಿ ಅಧ್ಯಕ್ಷರು ನಿವೃತ್ತ ರವಿ ಗುಜ್ಜಿಕರ್ ಅವರು ಫೋನ್ ಮಾಡಿದರು. ಅಂದರೆ ನಮ್ಮ ಬಗ್ಗೆ ಮಾತುಗಳನ್ನು ಹೇಳಿ, ಇನ್ನು ನಿಮ್ಮ ಸೇವೆ ಬೇಕು, ಹೀಗಿರಬೇಕು, ಹಾಗಿರಬೇಕು ಅನ್ನುವಂಥ ವಿಚಾರಗಳು ಹಂಚ್ಕೊಂಡ್ರು. SK ಪಾಟೀಲ್ರ ಪುತ್ರರು KH ಪಾಟೀಲ್ರು ಮೆಸೇಜ್ ಕಳಿಸಿದರು. ಮತ್ತು ಸಚಿನ್ ಪಾಟೀಲ್ರು ಫೋನ್ ಮಾಡಿದರು, ಮೆಸೇಜ್ ಕಳಿಸಿದರು. ಹಾಗೆ ಭಾಳಷ್ಟು ಈಶ್ವರ್ ಸಾಹೇಬ್ ಮೇರ್ವಾಡಿ ಅವರು, ಎಲ್ಲಕ್ಕಿಂತ ಈಚಲಕರಂಜಿಯಿಂದ ಒಬ್ಬರು ಇಲ್ಲಿದ್ರಂಥವ್ರು, ಅವರು ಯಾವಾಗಲೂ ನನ್ನ ಸ್ಟೋರಿ ನೋಡ್ತಾ ಇರ್ತಾರಂತೆ, ಅವರು ಶ್ರೀಧರ್ ಪವಾರ್, ಅವ್ರು ಫೋನ್ ಮಾಡಿ ವಿಶ್ ಮಾಡಿದರು. ಮತ್ತು ಮುಖ್ಯವಾಗಿ ಅಂದರೆ ನಮ್ಮ ಶ್ರೀ ಕೈಲಾಸವರ ಸಿದ್ಧಿ ಗಣಪತಿ ದೇವಸ್ಥಾನದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಚೇತನಾ ಕ್ಯಾಂಟೀನ್ ಮಾಲಕರು ಪ್ರಸನ್ನ ಕುಮಾರ್ ಅವರು, ಮತ್ತು ಯೋಗೇಶ್ ಓರಾ ಅವರು, ಸಂಜಯ್, ಅದರ ಜೊತೆಗೆ ನಮ್ಮ ಪ್ರದೀಪ್ ಕುಮಾರ್, ಹಾಗೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ಸಹದೇವ್ ಗಣಾಚಾರ್ಯ ಅವರು, ಸುಮಾರು 73 ವಯಸ್ಸವರೆಗೆ, ಪಾಪ ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂಥದ್ದು ಅವ್ರು ಬಂದಿದ್ದರು. ಚೇತನಾ ಕ್ಯಾಂಟೀನಲ್ಲಿ ಅವರು ನಮ್ಮ ಬಗ್ಗೆ ಮಾತಾಡಿ ಗೌರವಿಸಿ ನಮ್ಮ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಆ ಎಲ್ಲ ಚಿತ್ರಗಳನ್ನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಗೌಶ ಸರಿ ಸರಿ ಸೈಡ್ ಬಾ.
ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಅನಂತ್ ಹೆಸರವರ ಹುಟ್ಟುಹಬ್ಬ. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋಣ. ವೀಕ್ಷಕರೇ, ನೋಡಿದ್ರಲ್ಲ, ಯಾಕೆ ಇದನ್ನ ನಾನು ನನ್ನ ದೊಡ್ಡಸ್ತಿಗಾಗಿ ಹೇಳ್ತಾ ಇಲ್ಲ. ಈಗ ಪ್ರತಿಯೊಬ್ಬರಿಗೂ ಪರ್ಸನಲಿ ಧನ್ಯವಾದಗಳನ್ನು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಮೆಸೆಂಜರು, ಫೋನು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿಕ್ಕಾಪಟ್ಟಿ ಅಭಿನಂದನೆಯನ್ನು ಏನು ಶುಭಾಶಯಗಳನ್ನು ಹೇಳಿದ್ದಾರೆ. ಸೊ ಅವ್ರಿಗೆಲ್ಲ ಅಭಿನಂದಿಸ್ಬೇಕಲ್ಲ, ಗೌರವಿಸ್ಬೇಕಲ್ಲ ನಾವು. ಅವರ ಈಗ ಯಾರಿಗೂ ಟೈಮ್ ಇಲ್ಲ ಅಂಥದ್ರಲ್ಲಿ ನಮಗೋಸ್ಕರ ನಮ್ಮ ಹುಟ್ಟುಹಬ್ಬವನ್ನು ನೆನಪಿಟ್ಟುಕೊಂಡು ಅದಕ್ಕೆ ನಮಗೆ ಸ್ಫೂರ್ತಿಯಾದಂಥ ಎರಡು ಮಾತುಗಳನ್ನು ಹೇಳಿ ಮತ್ತೆ ಇನ್ನಷ್ಟು ಮತ್ತಷ್ಟು ಬಾಳಲಿ, ಬದುಕಲಿ, ನಿಮ್ಮ ಸೇವೆ ಸಿಗಲಿ ಅನ್ನುವಂಥ ಮಾತುಗಳನ್ನು ಹಾರೈಕೆ ಹೇಳ್ತಾರಲ್ಲ, ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಎಲ್ಲಕ್ಕಿಂತ ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಸಚಿನ ಆನಂದ್ ಅಂತಿದ್ದಾರೆ, ಅವ್ರು ಬೆಂಗಳೂರಾಗಿರ್ತಾರೆ. ನಮ್ಮ ಒಡನಾಟ ಬಹಳಷ್ಟು. ಅವರು ಏನು ಮಾಡಿದ್ದಾರೆ ಅಂದರೆ, ಸಮರ್ಥನಂ ಟ್ರಸ್ಟಿನ ನಡೆಸುವಂಥ ಅಂಧ ಅನಾಥ ಮಕ್ಕಳಿಗೆ ನನ್ನ ಹುಟ್ಟುಹಬ್ಬದ ನೆಪದಲ್ಲಿ ಅವ್ರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಅವ್ರ ಕಡೆಯಿಂದ ಶುಭಾಶಯಗಳನ್ನು ಹೇಳಿಸಿದರು. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ವಿಚಾರಗಳನ್ನು ಮಾಡ್ತಾರೆ. ಅವ್ರಿಗೇನು ಅಗತ್ಯ ಇಲ್ಲ ಅದು ಇದು ಯಾಕಂದ್ರೆ ಸಮಯ ತೆಗಿಬೇಕು, ಹಣ ಹಾಕಬೇಕು, ಅದ್ರ ಬಗ್ಗೆ ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನು ಹೇಳಿಸ್ಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಎಲ್ಲಿ ಏನೂ ಅಚಾತುರ್ಯ ನಡಿಬಾರ್ದು. ಈ ವ್ಯವಸ್ಥೆಯಲ್ಲಿ ಎಲ್ಲ ಚಿಂತನೆ ಮಾಡಬೇಕಾದ್ರೆ ಎಷ್ಟು ಒಂದು ಗೌರವ, ಅಭಿಮಾನ ಅನ್ಸುತ್ತೆ, ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಸೊ ಬಾಂಬೆ ರಮೇಶ್ ಅವರು ನನಗೆ ಫೋನ್ ಮಾಡಿ ವಿಶ್ ಮಾಡಿದರು. ಖ್ಯಾತ ವಕೀಲರು ಮೋಹನ್ ಭಜಂತ್ರಿ ಅವರು ವಿಶ್ ಮಾಡಿದರು. CPI BG ಸುಬ್ಬಾಪುರ ಮಠ ಅವರು ನನಗೆ
ವಿಶ್ ಮಾಡಿದರು. ಇನ್ನಷ್ಟು ಸೇವೆ ಸಿಗಲಿ ಅಂತ ಹೇಳಿದರು. ಎಂ ಹಿರೇಮಠ ಅವರು ಫೋನ್ ಮಾಡಿದರು, ಅವರು ವಿಶ್ ಮಾಡಿದರು. ಗಣ್ಯವರ್ತಕ ಅಶೋಕ್ ಹಂಜಗಿ ಅವರು ಫೋನ್ ಮಾಡಿದರು. ಆಮೇಲೆ ಸಾಕಷ್ಟು ಜನ ನಮ್ಮ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಅಂದರೆ ವಕೀಲರ ಸಂಘದ ಬೆಂಗಳೂರು ಮಾಜಿ SS ಮಿಟ್ಲ್ಕೋಡ್ ಅವರು ಶುಭಾಶಯಗಳನ್ನು ಹೇಳಿದರು. ಒಟ್ಟಾರೆ ಭಾಳಷ್ಟು SK ನದಾಫ್ ಅವರು, TN ಬಾಂಡಿಗೆ ಅವರು ಹಾಡು ಮಾಡಿಸಿದರು. ಆಮೇಲೆ ಕೆಲವರು ಲೇಖನ ಬರೆದ್ರು ನನ್ನ ಬಗ್ಗೆ. ಇನ್ನು ನಾ ಕಂಡಂತೆ ಅನಂತ ಅಂತ ಸಂಗಮೇಶ್ ಬೆಣಸ್ಗೆ ಅವರು ಬರೆದ್ರು. ಭಾಳಷ್ಟು ನಾವು ನೋಡಿದಾಗ ಏನಪ್ಪ ಇದು, ನಮ್ಮ ಸೇವೆ ಇನ್ನಷ್ಟು ಕೊಡ್ಬೋದಿತ್ತಲ್ಲ. ನೋಡಿ, ನಾವು ಪತ್ರಕರ್ತರು ಭಾಳಷ್ಟು ಜನ ಕೆಡಿಸ್ಕೋಬೇಕಾಗತ್ತೆ. ನೇರವಾಗಿ ನಿಷ್ಠುರವಾಗಿ ಮಾತಾಡುವಾಗ, ಸುದ್ದಿ ಬರೆಯುವಾಗ, ಅಥವಾ ನಾವು TV ಮಾಧ್ಯಮದ ಮೂಲಕ ಹೇಳುವಾಗ ಅನಿವಾರ್ಯವಾಗಿ ನಾವು ಕೆಡಿಸ್ಕೋಬೇಕಾಗತ್ತೆ. ಆದರೂ ಸಹ ಹಂಗಿದ್ದಾಗೂ ನಿಮ್ಮ ವೃತ್ತಿಯಲ್ಲಿ ಏನೇ ಇರಲಿ, ಪ್ರವೃತ್ತಿಯಲ್ಲಿ ನೀವು ಒಂದು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತೇವೆ ಅಂತ ಹಂತದಲ್ಲಿ ಅನಿಲ್ ಮೆಣಸಿನ್ಕಾಯಿ ಅವರು ಬೆಂಗಳೂರಿಂದ, ಅವ್ರದ್ದು ಸಾಕಷ್ಟು ಕೆಲಸ ಇರ್ತಾವೆ, ಫೋನ್ ಮಾಡಿ ನಿಮ್ಗೆ 60 ಆಗಿದೆ ಅಂತ ಅನಿಸೋದಿಲ್ಲ, 60ಕ್ಕೆ ಬಂದಿದ್ದೀರಿ, ಇನ್ನೂ ಯೌವನ ಇದೆ, ಹಾಗೆ ಅಷ್ಟೆಲ್ಲ ವಿಚಾರಗಳನ್ನು, ಪ್ರೀತಿಯನ್ನು, ತಮ್ಮ ಒಡನಾಟವನ್ನು ಹಂಚಿಕೊಂಡ್ರು, ವಿಶ್ ಮಾಡಿ ಹೇಳಿದರು ನೀವು ಇನ್ನಷ್ಟು ಮತ್ತಷ್ಟು ಆರೋಗ್ಯವಾಗಿರಬೇಕು ಅಂತ. ನಮ್ಮ ಶಿವಮೊಗ್ಗದ ಶ್ರೀಗಳು, ನವೀನ್ ಶ್ರೀಗಳು ಅಂತಿದ್ದಾರೆ, ಅವರು ಕೂಡ BG ಶೆಡ್ಯೂಲಲ್ಲಿ ಅವರು ಫೋನ್ ಮಾಡಿ ನಿಮಗೆ ಆಯುರಾರೋಗ್ಯ ಸಿಗಲಿ ಅಂತ ಹಾರೈಸಿದರು. ಹೀಗೆ ಆಮೇಲೆ ಅರವಿಂದ್ ಹುಲ್ಲೂರವರು, ಯಾಕಿದೆಯಲ್ಲ ಅಂದರೆ ಸ್ನೇಹವೇ ದೊಡ್ಡ ಉಡುಗೊರೆ. ಈ ಸ್ನೇಹ ನಾವು ಇರಬೇಕು ಅಂತ ನಮ್ಮ ಪತ್ರಕರ್ತರು ನಾವೆಂದಿಗೂ ಒಟ್ಟಾಗಿರೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು. ವೃತ್ತಿ ಮಾತ್ಸರ್ಯ ಬಿಡಬೇಕು ಅನ್ನೋದನ್ನು ಹೇಳಿದರು. ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಸಂಘಟನೆಯಲ್ಲಿ ಬಲ ಇದೆ, ಶಕ್ತಿ ಇದೆ. ಆಮೇಲೆ ಹಿರಿಯರಿಗೆ ನಾವು ಗೌರವ ಕೊಟ್ಟಾಗ ನಮಗೆ ಕಿರಿಯರು ಅದನ್ನು ಅನುಕರಣೆ ಮಾಡಿ ನಾವು ಹಿರಿಯರಾದಾಗ ನಮಗೆ ಅವರು ಸನ್ಮಾನ ಗೌರವಿಸುವಂಥ ಒಂದು ಕಾರ್ಯ ಆಗತ್ತೆ ಅನ್ನುವಂಥದ್ದನ್ನು ಸಂದೇಶ ಕೊಟ್ಟರು. ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ಇವೆಲ್ಲ ನಮ್ಮ ಪ್ರಜಾ TV CEO ಕುಮಾರ್ ಹಿರೇಮಠ ಅವರು ಫೋನ್ ಮಾಡಿದರು. ಸಾಕಷ್ಟು ಜನ, ಎಲ್ಲಕ್ಕಿಂತ ಮುಖ್ಯ ಅಂದರೆ NR ಕಟ್ಬೆಟ್ಟಿ ಅವರು, ಪಾಪ ಹಿರಿಯ ಜೀವ ಅದು, ಅವ್ರು ಎಲ್ಲರದು ಬರ್ತ್ಡೇದು ಫೇಸ್ಬುಕ್ ಹಾಕ್ತಾರೆ, ಅವರು ಅಡ್ವಾನ್ಸ್ ಹಾಕ್ತಾರೆ. ಅವರು ಫೇಸ್ಬುಕ್ಕಿಗೆ ನಮ್ಮ ಹುಟ್ಟುಹಬ್ಬವನ್ನು ತಿಳಿಸಿ ಜನರಿಗೆ ಗೊತ್ತಾಗಂಗೆ ಮಾಡಿ, ಮತ್ತು ಅವ್ರು ಪರ್ಸನಲಿ ಫೋನ್ ಮಾಡಿ, ಆಮೇಲೆ ವಿಭಿನ್ನ ಪತ್ರಿಕೆ, ಬರಹ ಪತ್ರಿಕೆ ಸಂಪಾದಕ ಸಂತೋಷ್ ಕುರಿ ಅವರು ಆಫೀಸ್ಗೆ ಬಂದು ಸನ್ಮಾನಿಸಿ ಗೌರವಿಸಿದರು. ಪೀರ್ಸಾಬ್ ಕೋತಾಳ್ ಅವರು. ಒಟ್ಟಾರೆ ಇವೆಲ್ಲ ಇವ್ರನ್ನ ನಾವು ತಿಳ್ಕೊಂಡಾಗ ನೋಡ್ರಿ, ನಮ್ಮ ಸುನೀಲ್ ತೆಂಬದಮನಿ ಅವರು ಫಾದರ್ ಇದ್ದಾರೆ, ಬಂಡೂರಾವ್ ತೆಂಬದಮನಿ ಅಂತ. ಅವರು ಬ್ಯಾಂಕಿನ ರಿಟೈರ್ಡ್ ಎಂಪ್ಲಾಯ್, ಸುಮಾರು 80 ವರ್ಷ. ಅವರು ಹಿರಿಯ ಜೀವ. ನೆನಪು ಮಾಡಿಕೊಂಡು ಕಾಲ್ ಮಾಡಿ, ಒಳ್ಳೇದಾಗಲಿ, ಇನ್ನಷ್ಟು ನಿಮ್ಮ ಸೇವೆ ಸಿಗಲಿ, ಉತ್ತರೋತ್ತರವಾಗಿ ಬೆಳೀಲಿ ಅಂತ. ಇನ್ನು ನಮ್ಮ ಈಶ್ವರ್ ತಿಪ್ಪರೆಡ್ಡಿ ಅವರು, ಅಂಬರೀಷ್ ಹಿರೇಮಠ ಅವರು, ಅನಿಲ್ ತೆಂಬದಮನಿ, ಹೀಗೆ ಭಾಳಷ್ಟು ಜನ ಇದ್ದಾರೆ. ಭಾಳ ಅದ್ಭುತವಾದಂಥ ವಿಚಾರಗಳನ್ನು ಹಂಚಿಕೊಂಡು ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪತ್ರಕರ್ತರು ನನಗೆ ಇವರೆಲ್ಲ ನಮ್ಮವರೇ, ಎಲ್ಲರೂ ನಮ್ಮವರೇ. ಪರೋಕ್ಷವಾಗಿಯೂ ನಮಗೆ ಶುಭಾಶಯ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಹೇಳ್ತಾರೆ. ಹೇಳದೇ ಇದ್ದವರು ನಮ್ಮವರೇ, ಹೇಳೋರು ನಮ್ಮವರೇ. ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರಂಗಿಲ್ಲ. ಆದರೆ ನೆನಪಿಟ್ಕೊಂಡು ನಮ್ಮ ಶ್ರೇಯಸ್ಸನ್ನು ಬಯಸಿ, ನಮ್ಮ ಆಯುರ ಆರೋಗ್ಯ ಭಾಗ್ಯವನ್ನು ತಿಳಿಸಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಬದುಕಿನ ಬದಲಾವಣೆಗೆ, ನಮ್ಮ ಬದುಕಿನ ಮುನ್ನಡೆಗೆ ಒಂದು ಬರಹ ಬರೀತಾರಲ್ಲ ಶುಭಾಶಯ ಮೂಲಕ, ಅದು ಬಹಳ ಶ್ರೇಷ್ಠ, ಜ್ಯೇಷ್ಠ. ಇದನ್ನು ನಮ್ಮ ಗದಗ ಜಿಲ್ಲಾ ಪತ್ರಕರ್ತರು ಮಾಡಿದರು. ಬಹಳ ಅದ್ಭುತವಾದಂಥ ಏನು ಅವ್ರು ನೋಡಿದ್ರಲ್ಲ, ಹ್ಯಾಪಿ ಬರ್ತ್ಡೇ ಅದು ಹೇಳೋದು ಎಷ್ಟು ಖುಷಿ ಅನಿಸುತ್ತೆ. ಆ ಆತ್ಮೀಯತೆ, ಆ ಒಡನಾಟ, ಆ ಪ್ರೀತಿ, ಆ ಸಂತೋಷ, ಆ ನಗು, ಉಲ್ಲಾಸ, ಉತ್ಸಾಹ, ಆ ಬೆರೆಯುವಂಥ ಒಂದು ವ್ಯವಸ್ಥೆ, ಆಯೋಜನೆ, ನಿರೂಪಣೆ, ಮಾತು, ಆ ಹೃದಯಾಂತರದಿಂದ ಮಾತನಾಡುವಂಥದ್ದು. ಅಂತರಂಗ ಬಹಿರಂಗ ಎರಡು ಇರ್ತಾವೆ ಮನುಷ್ಯನ ಜೀವನದಲ್ಲಿ. ಬಹಿರಂಗ ನಾಟಕನೇ ಬೇರೆ, ಅಂತರಂಗದ ಆತ್ಮೀಯತೆಯೇ ಬೇರೆ. ಆ ಅಂತರಂಗ ಬಹಿರಂಗ ಎರಡೂ ನಾನು ನಿನ್ನೆ ನಮ್ಮ ಪತ್ರಕರ್ತರ ಏನು ನಮ್ಮ ಆಪ್ತ ಬಳಗದಲ್ಲಿ ನೋಡಿದೆ ನಾನು. ಭಾಳ ಅದ್ಭುತವಾಗಿ ಅವರು ನೋಡ್ರಿ, ಪುಷ್ಪ ಯಾರೂ ಮಾಡೋಂಗಿಲ್ಲ, ಅದು ಪುಷ್ಪವೃಷ್ಟಿ ಅಂದರೆ ಹೂ ಮಳೆಗರೆದ್ರು. ಎಷ್ಟು ಖುಷಿ, ಎಷ್ಟು ಸಂತೋಷ ಇತ್ತು. ಎಲ್ಲ ಕ್ಯಾಮ್ರಾಮ್ಯಾನ್, ಫೋಟೋಗ್ರಾಫರ್ಸ್,
ಫೋಟೋಗ್ರಾಫರ್ ನಮ್ಮ ಶಂಕರ್ ಅವರು ಗುರಿಕಾರ್ ಅವರು ಫ್ರೀ ಆಗಲೇ ಫೋಟೋ ಕಳಿಸಿದ್ರು, ಎಲ್ರಿಗೂ ಮುಟ್ಲಿ ತಲುಪಲಿ ಅನ್ನುವಂಥದ್ದು. ಶಂಭು ಅವರು ವಿಡಿಯೋ ಮಾಡಿದರು, ಗಣೇಶ ನಮ್ಮ ಗಣೇಶ ವಿಡಿಯೋ ಮಾಡಿದ, ಅಶೋಕ್ ಇವರೆಲ್ಲ. ಅಂದ್ರೆ ಏನಾಗತ್ತೆ ಹೇಳ ಇಲ್ಲಿ, ಆ ಪ್ರೀತಿ ಏನೈತಲ್ಲ, ಆ ನಡೆ ನುಡಿ ಆತ್ಮೀಯತೆ ಆ ಸಂಬಂಧಗಳು ಇದು ಎಲ್ಲರ ಒಟ್ಟಿಗೆ ಸೇರುವಂಥದ್ದು, ಮುಂದಿನ ಅನುಕರಣೆಗೆ ಅನುಕೂಲ ಆಗುವಂಥದ್ದು. ಇದು ಸಂದೇಶ. ಇದು ಹುಟ್ಟುಹಬ್ಬ ಹುಟ್ಟಿದ್ದಕ್ಕೆ ಹುಟ್ಟುಹಬ್ಬ ಅಲ್ಲ, ಅವರ ಸೇವೆ ಸ್ಮರಣೆ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಅವರ ಸೇವೆ, ಅದೇನೋ ಒಂದು ಬೆನ್ನು ತಟ್ಟುವಂಥದ್ದು, ಸ್ಫೂರ್ತಿ ಕೊಡುವಂಥದ್ದು. ನಾನು ನಿಮ್ಮ ಜೊತೆಗಿದ್ದೀನಿ, ನಾವೆಲ್ಲ ಒಂದಾಗಿದ್ದೇವೆ, ನೀವು ಮಾಡಿ, ನಿಮ್ಮ ಕೆಲಸ ಇನ್ನಷ್ಟು ಸಿಗಬೇಕು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಆ ಸೇವೆ ಆಗಬೇಕು, ಸಿಗಬೇಕು. ಅದಕ್ಕೋಸ್ಕರ ನೀವು ಇನ್ನಷ್ಟು ಎಫರ್ಟ್ ಹಾಕಬೇಕು, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಮಾಡಬೇಕು, ಸ್ನೇಹಿತರಾಗಿರ್ಬೇಕು. ಹೀಗೆ ಒಂದು ಏನು ಈ ಒಂದು ಆಶಾಭಾವನೆ ಇದೆಯಲ್ಲ, ಎಷ್ಟ್ರಿ ಅದು, ಎಷ್ಟು ಅಂದ್ರೆ ಫೇಸ್ಬುಕ್ ಅಂತೂ ಸಿಕ್ಕಾಬಿಟ್ಟಿರಿ, ಬಹಳಷ್ಟು ಜನ ವಿಶ್ ಮಾಡಿದ್ದಾರೆ, ಬಹಳಷ್ಟು ಜನ. ಆಮೇಲೆ ವಾಟ್ಸಪ್ಪು, ಆಮೇಲೆ ಇನ್ಸ್ಟಾಗ್ರಾಮ್, ಮೆಸೆಂಜರು, ಇವೆಲ್ಲಗಳಲ್ಲಿ. ಸೊ ಹಾಗಾಗಿ ಅವರ ಎಲ್ಲ ಏನು ನಮ್ಮ ಹುಟ್ಟುಹಬ್ಬ ನೆನಪಿಟ್ಟುಕೊಂಡು ನಮ್ಮ ಸೇವಾಭಿವೃದ್ಧಿಯನ್ನು ಬಯಸಿ ಮತ್ತು ಹಿಂದಿನ ಸೇವೆ ಅವುಗಳನ್ನು ಸ್ಮರಿಸಿ, ಇನ್ನಷ್ಟು ಮತ್ತಷ್ಟು ನಿಮ್ಮ ಸಾಮಾಜಿಕ ಸೇವೆ ಕಳಕಳಿ ಇರಬೇಕು, ಬರಬೇಕು, ಮೂಡಬೇಕು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಂಡು ನಮ್ಮ ನ್ಯೂನತೆಗಳನ್ನು ಹೇಳಿ, ಗುಣಾವಗುಣಗಳಂತೀವಿ, ಮೆರಿಟ್ ಆ್ಯಂಡ್ ಡಿಮೆರಿಟ್ ಎರಡನ್ನೂ ಹೇಳಿ, ಹೀಗೆ ಸುಧಾರಿಸಿದ್ರೆ ಹೀಗಾಗತ್ತೆ. ಹೀಗೆ ಮನುಷ್ಯನಿಗೆ ಬೈದು ಹೇಳಿದ್ರು, ನಿಜವಾಗಿ ಬೈದು ಹೇಳಿದವ್ರೆ ಒಳ್ಳೇದನ್ನು ಹೇಳೋದು, ನಕ್ಕು ಹೇಳೋರು ಅದು ಗಾದೆನೇ ಇದೆ. ಸೊ ಹಾಗಾಗಿ ಬಹಳ ಖುಷಿ ಅನ್ನಿಸ್ತು. ನಾನು ನನ್ನ ಮಗ ಸಮೇತ ತನ್ನ ಗೆಳೆಯರನ್ನೆಲ್ಲ ಅವ್ರ ಗೆಳೆಯರೆಲ್ಲ ಕೂಡಿ ಅವರು ಕೂಡ ಸನ್ಮಾನ ಮಾಡಿದರು, ಗೌರವಿಸಿದರು, ಕೇಕ್ ಕಟ್ ಮಾಡಿದರು. ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರು ಮಂಜುನಾಥ್ ಮರಾಠೆ ಅವ್ರ ನೇತೃತ್ವದೊಳಗೆ ಬಂದು ಅವರು ಸನ್ಮಾನ, ಗೌರವಿಸಿ, ಅಭಿನಂದಿಸಿ, ನಮಗೆ ಶುಭಾಶಯಗಳನ್ನು ಹೇಳಿ, ಹೀಗೆ ಅಂದರೆ ಇವೆಲ್ಲ ಏನಾಗುತ್ತೆ ಗೊತ್ತಾ, ಮನುಷ್ಯನಿಗೆ ಏನೋ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ಇದ್ರ ಮೂಲಕ ನಾನು ಹೇಳೋದು ಏನಂದರೆ, ಎಲ್ಲರೂ ಪ್ರೀತಿಯಿಂದ ನಿಮ್ಮ ಸಮಯವನ್ನು ಕೊಟ್ಟು, ಆಮೇಲೆ ಒಕ್ಕಟ್ಟಾಗಿ ಉತ್ತಮವಾದಂಥ ರೀತಿಯಲ್ಲಿ ಆಯೋಜನೆ ಮಾಡಿ, ನನ್ನ ಬಗ್ಗೆ ಮಾತನಾಡಿ, ಲೇಖನ ಬರೆದು, ಫ್ರೀಯಾಗಿ ಜಾಹೀರಾತು ಹಾಕ್ಕೊಂಡು, ಫ್ರೀಯಾಗಿ ಲೇಖನಗಳನ್ನು ಹಾಕಿ, ಜನರಿಗೆ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸಿ, ವ್ಯಕ್ತಿತ್ವ ಎರಡು ಇರ್ತವೆ ಇಲ್ಲಿ. ಸೊ ಅವುಗಳನ್ನು ತಿಳಿಸಿಕೊಟ್ಟು, ನಮಗೆ ಹುರಿದುಂಬಿಸಿ, ಮತ್ತಷ್ಟು ಮಗದಷ್ಟು ಅಂದರೆ ಆ ಬೆನ್ನೆಲುಬಾಗಿ ನಾವಿದ್ದೀವಿ ಅಂಥೇಳಿ ಬೆನ್ತಟ್ಟಿ, ನಮ್ಮ ಬದುಕಿನ ಬದಲಾವಣೆಗೆ, ನಮ್ಮ ಆಯುಷ್ಯಕ್ಕೆ, ನಮ್ಮ ಆರೋಗ್ಯಕ್ಕೆ ಚಿಂತನೆ ಮಾಡಿ, ಆಮೇಲೆ ಎಲ್ಲವನ್ನೂ ಪ್ರೀತಿಯಿಂದ ಒಗ್ಗೂಡಿಸಿಕೊಂಡು ಪ್ರೀತಿಯನ್ನು ಹಂಚಿಕೆ ಮಾಡಿ, ಹುಟ್ಟುಹಬ್ಬದ ಶುಭಾಶಯ ಹೇಳಿದಂಥ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕುಟುಂಬದ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಸ್ ಟಿವಿ ಪರವಾಗಿ, ಸಿಟಿ ಟಿವಿ ಪರವಾಗಿ, ನಿಮಗೆ ಚಕ್ರವರ್ತಿ ಪತ್ರಿಕೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಖ್ಯವಾಗಿ ನಮ್ಮ ಪತ್ರಿಕಾ ಮಿತ್ರರು ಏನಿದ್ದಾರೆ, ಹಿರಿಯರಿದ್ದಾರೆ ಅಲ್ಲಿನೂ, ಅವರೆಲ್ಲ ಕೂಡಿ ನಿನ್ನೆ ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ, ಅಂತರಾತ್ಮದಿಂದ, ಆಪ್ತತೆಯಿಂದ, ಅತ್ಯಂತ ಮನಸ್ಸಾರೆ ಅಂತಾರಲ್ಲ, ಪ್ರೀತಿಯನ್ನು ಹಂಚಿಕೊಂಡು, ಖುಷಿಪಟ್ಟು, ಪುಷ್ಪಗುಚ್ಛ ಕೊಟ್ಟು, ಆಮೇಲೆ ಪುಷ್ಪ ವೃಷ್ಟಿಯನ್ನು ಮಾಡಿ, ಕೇಕ್ ಕಟ್ ಮಾಡಿಸಿ, ಸನ್ಮಾನಿಸಿ, ಗೌರವಿಸಿದ ಎಲ್ಲ ಪತ್ರಕರ್ತರಿಗೂ, ಕ್ಯಾಮ್ರಾಮ್ಯಾನ್ಗಳಿಗೂ, ಫೋಟೋಗ್ರಾಫರ್ಗಳಿಗೂ ಎಲ್ರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಪತ್ರಕರ್ತರ ಜೊತೆಗೆ, ಯಾಕಂದರೆ ಇದು ದೊಡ್ಡ ಸಂದೇಶ. ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ವೃತ್ತಿಯಲ್ಲಿ ನಾವು ಫೈಟ್ ಮಾಡ್ಬೋದು, ಬಟ್ ಪ್ರವೃತ್ತಿಯಲ್ಲಿ ನಾವೆಲ್ಲ ಒಂದೇ ವೃತ್ತಿಯಲ್ಲಿರೋರು. ಆ ವೃತ್ತಿಯನ್ನು ಘನತೆಯನ್ನು ಎತ್ತಿ ಹಿಡಿದಂಥ ಹಿರಿಯರನ್ನು ಗೌರವಿಸುವಂಥ ಒಂದು ಅದ್ಭುತವಾದಂಥ ಉದಾತ್ತವಾದ ಚಿಂತನೆ, ಉದಾತ್ತವಾದಂಥ ವಿಚಾರ, ಉದಾತ್ತವಾದಂಥ ಒಂದು ಸಂಪ್ರದಾಯ ಇವತ್ತು ನಮ್ಮ ಗದಗದಲ್ಲಿ ಏನು ಪತ್ರಕರ್ತರು ಅದನ್ನು ಹೊಸ ಹುಟ್ಟಾಕಿದ್ರು, ಎಲ್ಲಿ ಭಾಳ ಕಡಿಮೆ. ಸೊ ಅದು ನನಗೆ ಭಾಳಷ್ಟು ಹೆಮ್ಮೆ ತಂದುಕೊಟ್ಟಿದೆ. ಸೊ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ
ಅಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀವು ಅಂದ್ಕೊಂಡಂಗೆ ಇನ್ನಷ್ಟು ಮತ್ತಷ್ಟು ನಮ್ಮಿಂದ ಸೇವೆ ಏನು ಸಾಧ್ಯ ಇದೆ ಅದನ್ನೆಲ್ಲ ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನಮ್ಮ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ನಮಸ್ಕಾರ.